ಕಮಲೆಯನ್ನು ಒರೆಸಲು ವಿಜಯನು ಸಮ್ಮತಿಸಿದ್ದು ಅದೆಷ್ಟು ಸತ್ಯ. ಸ್ನೇಹಕ್ಕಾಗಿ ಹೇಳಿರಬಹುದೇ? ಸ್ನೇಹಕ್ಕೆ ಸಂಬಂಧಕ್ಕೆ ಬಹಳ ವ್ಯತ್ಯಾಸವಿದೆ. ಸ್ನೇಹ ವರ್ಗ ಭೇದವಿಲ್ಲದೆ ನಡೆದರೆ ಸಂಬಂಧ ಸರಿ ಸಮಾನದಲ್ಲಿ ನಡೆಯುವಂಥದ್ದು. ರಾಜವಂಶದಲ್ಲಿ ಜನಿಸಿದ ವಿಜಯನು ಸಿರಿದೊರೆ. ಇಂದಿಗೂ ಮಹಾರಾಜನಂತೆ ಮೆರೆಯುವ ಅವನನ್ನ ನಾಗರಾಜ್ ದರ್ಪದ ದೊರೆ. ಈ ಸಿರಿ ದರ್ಪದ ಸುಳಿಗೆ ಸಿಕ್ಕುವ ಮೊದಲೇ ನನ್ನ ತಂಗಿಗೆ ಬೇರೊಂದು ವರವನ್ನ ಹುಡುಕುವುದು ಉತ್ತಮ. ಈ ಚಿಂತೆಯೊಂದೆಡೆ ಬಾಧಿಸುತ್ತಿರುವಾಗಲೇ ನಮ್ಮನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದ ರಗಣ್ಣನ ಚಿಂತೆ ಮತ್ತೊಂದೆಡೆ ಬಾಧಿಸುತ್ತದೆ. ಇಂದಿಗೂ ನನ್ನ ಚಂದಿರ ಚಿಂತೆಯ ಮೂಡದಿಂದ ಅಡಗಿದ್ದಾನಲ್ಲ. ಬಾ ಮಂಜುಳ, ಬಾ, ಬಡವರ ಗೋಳಿನ ಕಥೆಯನ್ನು ಕೇಳುವ. ಹಣದಾಸೆಗಾಗಿ ಬೆನ್ನ ಹಿಂದಿನ ಬಂಧುಗಳನ್ನೇ ತ್ಯಜಿಸಿದ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾದೀತೆ. ತಾರುಣ್ಯಕ್ಕೆ ಬಂದ ತಂಗಿಯ ಮದುವೆಯನ್ನ ನೆರವೇರಿಸುವುದನ್ನು ಬಿಟ್ಟು ಸಿರಿವಂತರ ಹಿಂದೆ ಬೀದಿ ನಾಯಿಯಂತೆ ಎಂಜಲು ಅನ್ನಕ್ಕಾಗಿ ಅಲೆಯುವ ಅಣ್ಣನನ್ನು ಕಂಡು ಚಿಂತಿಸದೆ ನಗುತ್ತಾ ಇರಲಾದೀತೆ. ಹೋಗಲಿ ಬಿಡು ಮಂಜುಳ, ಬಡವರಿಗೆ ಗೋಳಂತೂ ಅಂಗದಂತೆ, ಅದಿಲ್ಲದೆ ಅವರ ಬಾಳುವೆ ಇಲ್ಲ. ಅದರಲ್ಲಿ ನಿನ್ನ BA ಫೈನಲ್ ಇಯರ್ ರಿಸಲ್ಟ್ ಏನಾಯ್ತು? ಪಾಸ್ ಆಗಿದ್ದೀನಲ್ಲ ಚಂದ್ರು. ಇನ್ಮೇಲೆ ಕಾಲೇಜು ಚಿಂತೆನೇ ಇಲ್ಲದೆ ನಿಮ್ ಜೊತೆಗೆ ಈ ಊರಲ್ಲಿ ಹಾಯಾಗಿರ್ಬೋದು. ಈ ನನ್ನ ಜೊತೆ ಹಾಯಾಗಿರ್ಬೇಕಾದ್ರೆ ನಮ್ಮಿಬ್ಬರ ಬಾಳಬಾನಲ್ಲಿ ಮದುವೆಯ ಸೂರ್ಯೋದಯವಾಗಬೇಕು. ಅದಕ್ಕೆ ಯಾಕೆ ಚಿಂತೆ ಚಂದ್ರು? ನೀವು ಸಮ್ಮತಿಸಿದ ಮರುಕ್ಷಣವೇ ನಮ್ಮ ಅಣ್ಣನ ಜೊತೆ ಮಾತನಾಡಿ ಮದುವೆ ದಿನ ನಿರ್ಧರಿಸುವೆ ನಾನು. ಸುಖದ ಸುಪ್ಪತ್ತಿಗೆಯಲ್ಲಿ ಸುಳಿದಾಡುವ ನಿನ್ನನ್ನ ದರಿದ್ರ ದೇವತೆಯ ಸಿಂಗಾರವನ್ನು ಹೊಂದಿದ ನನ್ನ ಮನೆಗೆ ಕರೆದೊಯ್ಯಲು ಮದುವೆಯಾಗಲಿ. ಚಂದ್ರು, ನಿಮ್ಮಿಂದ ಯಾವ ಭೋಗದ ಜೀವನವನ್ನ ಬಯಸಿ ಬಂದವಳಲ್ಲ ನಾನು. ನನಗೆ ಬೇಕಾಗಿರುವುದು ಶೃಂಗಾರದ ಅರಮನೆ ಅಲ್ಲ, ನಿಮ್ಮ ಪವಿತ್ರ ಪ್ರೇಮವಾದ ಗುಡಿಸಲು. ನಿಮ್ಮ ಪ್ರೀತಿಯೇ ನನಗೆ ಬಂಗಾರ, ನಿಮ್ಮ ಪ್ರೀತಿಯೇ ನನಗೆ ಐಶ್ವರ್ಯ. ನಿನ್ನಂತ ಪರಿಶುದ್ಧ ಪ್ರೇಮಿಯನ್ನ ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯಲಿರುವ ನನ್ನ ಪುಣ್ಯಕ್ಕೆ ಸರಿ ಸಾಟಿ ಇಲ್ಲ ನೋಡು. ಹೊಗಳಿಕೆಯನ್ನು ಸಾಕು ಮಾಡಿ ನನ್ನ ಎದೆಯಲ್ಲಿ ಮೋಹದ ಮಹಾಪೂರ್ವೇ ಎಬ್ಬಿಸುತ್ತಿದೆ. ನನ್ನ ಮನದಿನಿಯಳ ಮನಬೇಕೋ ಅನುರಾಗದ ಹಾಡನ್ನ ಆಡುತ್ತಿದೆಯಲ್ಲ. ಪ್ರೇಮದ ಹಾರ್ಮೋನಿಯಂ ನುಡಿಸುವ ನಿಪುಣರೆಲ್ಲ ನನ್ನ ಎದುರಿಗೆ ಇರುವಾಗ ಮನ ಅನುರಾಗದ ಹಾಡಿರುವುದು ತಪ್ಪ? ಹಾಗಾದರೆ ನಿನ್ನ ಅನುರಾಗದ ಹಾಡಿನಿಂದ ನನ್ನ ಮನ ತಣಿಸಬಲ್ಲೆಯ?
ಮಂಜುಳಾ, ನನಗೆ ಕಾಡಿಗೆ ಕಟ್ಟಿ ಕಡಿಯಲು ಹೊತ್ತಾಗುತ್ತದೆ, ನಾನಿನ್ನು ಬರುವೆ. ಏನ್ರಿ ಇವತ್ತೊಂದು ದಿನ ಹೋಗದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ನನ್ಗೊಬ್ಬಳಿಗೆ ಬೇಜಾರಾಗತ್ತೆ. ಅದಕ್ಕೆ ನಾವು ವೇಳೆ ಎಲ್ಲ ನಿನ್ನ ಅರಳಿದ ಮುಖಮಲ್ಲಿಗೆಯನ್ನು ನೋಡುತ್ತಾ ಕುಳಿತರೆ ಆಹಾರ ಬಟ್ಟೆಗಳೇನು ನಿನ್ನ ನೋಟದಿಂದ ಹುಟ್ಟುತ್ತವೆ. ಅಗೋ, ಸಂಜೆಯಾಗಲಿದೆ ಎಂದು ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಲಿದ್ದಾನೆ. ನಾನಿನ್ನು ಬರುವೆ. ಹಲೋ ಚಂದ್ರು, ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಅರಣ್ಯದಲ್ಲಿ ಆನಂದ ಕಾಣಲು ಬಂದಿರುವೆಯಾ? ಯಾರು? ನಾಗರಾಜರೇ, ನಮಸ್ಕಾರ. ಕಾಡಿಗೆ ಕಟ್ಟಿ ಕಡಿಯಲು ಹೊರಟಿದ್ದೆ. ಅಷ್ಟರಲ್ಲಿ ಇವರು ಬಂದ ಕಾರಣ ನಿಲ್ಲಬೇಕಾಯಿತು. ಚಂದ್ರು, ಇವರ ಪರಿಚಯ ನಮಗಾಗಲಿಲ್ಲವೇ? ಇವರು ಮಂಜುಳೆ ಎಂದು ನಮ್ಮೂರ ಶೆಟ್ಟಿಯ ಸಹೋದರಿ. ಸಂತೋಷ, ಬಹಳ ಸಂತೋಷ. ಸತ್ತರಿಗೊಬ್ಬ ಸುಂದರ ಸಹೋದರಿ ತಂದು ನಮಗೂ ಗೊತ್ತಿರಲಿಲ್ಲ. ಇಷ್ಟು ದಿನ ಪಟ್ಟಣದಲ್ಲಿ ಪದವಿ ಪರೀಕ್ಷೆಗೆಂದು ಅಭ್ಯಾಸ ಮಾಡುತ್ತಲಿದ್ದರು. ಮೊನ್ನೆ ತಾನೇ ಪರೀಕ್ಷೆಯನ್ನ ಮುಗಿಸಿಕೊಂಡು ಹಿಂತಿರುಗಿದ್ದಾರೆ. ಅದರಲ್ಲಿ ನಾಗರಾಜ್, ತಾವೇನು ಈ ಅರಣ್ಯದ ಕಡೆಗೆ ಆಗಮಿಸಿದ್ದೀರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಸರವಾಗಿ ಬೇಟೆಯಾಡಲು ಈ ಅನುಪಮ ಅರಣ್ಯಕ್ಕೆ ಬರಬೇಕಾಗಿತ್ತು. ಸರಿ ನಾಗರಾಜ್, ನನಗೆ ಕಟ್ಟಿ ಕಡಿಯಲು ಹೊತ್ತಾಗುತ್ತದೆ, ನಾನಿನ್ನು ಹೋಗುವೆ. ಹೋಗಬಾರದು. ಮರ್ಯಾದೆ ಬರ್ಬೇಕು. ಬಾಯ್ ಬಾಯ್. ನಿಲ್ಲಿ ಮಂಜು,
ಹಾಕಿ ಬಿಟ್ಟಿದ್ದೀರಲ್ಲ ನನ್ನೊಡನೆ